ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ನೆನ್ನೆ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದ್ದಂಗೆ ಚಿಕ್ಕ ಚಿಕ್ಕ ಅಪ್ಡೇಟ್ಗಳೆಲ್ಲ ಬಂದೆಲ್ಲ ಸೈಲೆಂಟ್ ಆಗಿ ಹೋಗ್ಬಿಡ್ತು. ಅದೇ ವಿರಾಟ್ ಕೊಹ್ಲಿಗೆ ಗಂಡ್ಮಗು ಆಗಿದೆ ಅಂತ ಅಪ್ಡೇಟ್ ಬರ್ತಿದ್ದಂಗೆ ಇಂಡಿಯನ್ ಟೀಮ್ ರಿಲೇಟೆಡ್ ಅಪ್ಡೇಟ್ ಬಂದ್ವಲ್ಲ, ಇವೆಲ್ಲ ಒಂಥರ ಸೈಲೆಂಟಾಗಿ ಸ್ಟೇಟ್ ಹೊರಟೋಗ್ಬಿಟ್ಟು ಇಂಡಿಯನ್ ಟೀಮ್ ರಿಲೇಟೆಡ್ ಅಪ್ಡೇಟ್ ಬಂತು. 4ನೇ ಟೆಸ್ಟ್ ಮ್ಯಾಚ್ಗೆ ಯಾರ್ಯಾರು ಅವೈಲೇಬಲು ಯಾರ್ಯಾರು ಅನ್ಅವೈಲೇಬಲ್ ಅಂತ ನೆನ್ನೆ ರಾತ್ರಿ ಬಂತು. ಸೊ ಅಪ್ಡೇಟ್ ಏನಮ್ಮ ಅಂತಂದರೆ 3 ಜನದ ರಿಲೇಟೆಡ್ ಕ್ಲಾರಿಟಿ ಸಿಕ್ಕಿದೆ. ಇವ್ರು ಆಡ್ತಾರೋ ಆಡೋದಿಲ್ವೋ ಅನ್ನೋ ರಿಲೇಟೆಡ್. ಜಸ್ಪ್ರೀತ್ ಬುಮ್ರಾ ಅವರ ವಿಚಾರಕ್ಕೆ ಬಂದ್ಬಿಡೋಣ. ಅವ್ರು ಆಡ್ತಾರೋ ಆಡೋದಿಲ್ವೋ 4ನೇ ಟೆಸ್ಟ್ ಮ್ಯಾಚ್ ಅಂತಂದರೆ 3ನೇ ಟೆಸ್ಟ್ ಮ್ಯಾಚ್ಗೆ ರೆಸ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ರು. ಬಟ್ ಲಾಂಗ್ ಗ್ಯಾಪ್ ಸಿಕ್ಕಿದೆ, ರೆಸ್ಟ್ನ ಕೊಟ್ಟಿರಲಿಲ್ಲ ಅವರಿಗೆ. 4ನೇ ಟೆಸ್ಟ್ ಮ್ಯಾಚ್ ರೆಸ್ಟ್ ಕೊಡಬೇಕು ಅಂತ ಅಪ್ಡೇಟ್ ಬಂದಿತ್ತು. ಬಟ್ ಇವಾಗ ಬರ್ತಿದೆ ರಿಪೋರ್ಟ್ಸು ಅವರು 100% 4ನೇ ಟೆಸ್ಟ್ ಮ್ಯಾಚ್ನ ಮಿಸ್ ಮಾಡ್ಕೊತಾರಂತೆ. ಅಂದರೆ ಅವ್ರಿಗೆ ರೆಸ್ಟ್ ಕೊಟ್ಟಿದ್ರಂತೆ BCCI. ರೆಸ್ಟ್ ತಗೊಂಬ ಹೋಗೋರು, ನೀನು 5th ಟೆಸ್ಟ್ ಮ್ಯಾಚ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಜಾಸ್ತಿ ಬಾಲಿಂಗ್ ಮಾಡಿ ಕೈ ನೋವು ಬಂದ್ಬಿಟ್ಟಿರ್ತದೆ ನಿನಗೆ ಅಂತ ಕಳಿಸಿದ್ದಾರೆ. ಯಾಕಂದರೆ ಎಲ್ಲ ಮ್ಯಾಚ್ನು ಆಡಿದ್ರು, ಆಲ್ಮೋಸ್ಟು ಎಲ್ಲ ಮ್ಯಾಚ್ನು ಆಕ್ಟಿವ್ ಆಗಿ ಆಡಿರೋ, ಜೊತೆಗೆ ಮ್ಯಾಚ್ ವಿನ್ನರ್ ಕೂಡ ಆಗಿದ್ರು. ಸೊ ಅದಕ್ಕೋಸ್ಕರ ರೆಸ್ಟ್ ತಗೊಂಬ ಹೋಗೋರು ಅಂತ ಸಿರಾಜನ್ನು ಕೂಡ ಕಳಿಸಿದ್ರಲ್ಲ 2nd ಟೆಸ್ಟ್ ಮ್ಯಾಚ್, ಅದೇ ಥರ ಇವ್ರನ್ನೂ ಕೂಡ ಕಳಿಸಿದ್ರೆ ಅಷ್ಟೇ. ಯಾಕಂದರೆ ಊಷ್ಟಾಗಿ ಹೋಗ್ಬಿಡ್ತಾರೆ ಬೌಲರ್ಸು, ಪದೇ ಪದೇ ಬೌಲಿಂಗ್ ಮಾಡ್ತಾ ಇತ್ತು ಅಂತ. ಓಕೆ, ಏನು ಊಷ್ಟ ಆಗಲ್ಲ, ಬದನೆಕಾಯಲ್ಲಿ IPL ತಿಂಗಳಗಟ್ಟಲೆ ಬೌಲಿಂಗ್ ಮಾಡ್ತಾರೆ. ಓಕೆ, ಇನ್ನು 2ನೇ ಅಪ್ಡೇಟ್ ಏನಮ್ಮ ಅಂತಾರೆ, ಅದು KL ರಾಹುಲ್ ರಿಲೇಟೆಡ್. KL ರಾಹುಲ್ 4ನೇ ಟೆಸ್ಟ್ ಮ್ಯಾಚ್ ಇಂದನೂ ಕೂಡ ರೂಲ್ಡ್ ಔಟ್ ಅಂತ ಅಪ್ಡೇಟ್ ಬರ್ತಾ ಇದೆ. ರೀಸೆಂಟ್ ಆಗಿ ಸಿದ್ಧಗಂಗೆ ಮಠಕ್ಕೆ ಕೂಡ ವಿಸಿಟ್ ಹಾಕಿದ್ರು, ಅದು ವೈರಲ್ ಆಗಿತ್ತು ಸಿಕ್ಕಾಪಟ್ಟೆ. ಇನ್ನು ಬೆಂಗಳೂರಲ್ಲೇ ಇದ್ದಾರೆ ಅಂತ ಕಾಣಿಸುತ್ತೆ KL ರಾಹುಲ್ ಅವರು. ಸೊ ಅವರು ಕೂಡ ರೂಲ್ಡ್ ಔಟ್ ಅಂತ ಅಪ್ಡೇಟ್ ಬರ್ತಾ ಇದೆ. 4ನೇ ಟೆಸ್ಟ್ ಮ್ಯಾಚ್ಗೆ ಅನ್ಅವೈಲೇಬಲ್ ಆಸೆ ಇಟ್ಕೊಂಡಿದ್ರು KL ರಾಹುಲ್ ಫ್ಯಾನ್ಸ್ ಎಲ್ಲ. ರಜತ್ ಪಟ್ಟಿದಾರ್ ಅವರ ಜಾಗದಲ್ಲಿ KL ರಾಹುಲ್ ಬರ್ಬೋದು ಅಂತ. ಬಟ್ ಅವ್ರು ಇನ್ನೂ ಫಿಟ್ ಆಗಿಲ್ಲ ಪರ್ಫೆಕ್ಟ್ಲಿ ಮ್ಯಾಚ್ನ ಆಡೋದಕ್ಕೆ ಅಂತ ಅಪ್ಡೇಟ್ ಬರ್ತಾ ಇದೆ. IPLಗೆ ಅದೇನು ಟಕಾರ್ನಂಗೆ ಫಿಟ್ ಆಗ್ಬಿಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಓಕೆ, ಪರವಾಗಿಲ್ಲ, ಏನೋ ಒಂದಾಗಲಿ. ಅವಕಾಶ ಸಿಗದೇ ಇರೋವಂಥ ಪ್ಲೇಯರ್ಸ್ಗಳಿಗೆ ಅವಕಾಶ ಸಿಗಲಿ ಅಷ್ಟೇ. ಇನ್ನೇನು ಹೇಳೋಕ್ಕಾಗುತ್ತೆ, ಜಾಸ್ತಿ ಹೇಳೋದಕ್ಕಾಗೋದಿಲ್ಲ. ಇನ್ನೂ ಒಂದು ಅಪ್ಡೇಟು, ಮುಖೇಶ್ ಕುಮಾರ್ಗೆ ರೆಸ್ಟ್ ಕೊಟ್ಟಿದ್ರಲ್ಲ, ರೆಸ್ಟ್ ಅಲ್ಲ, ಇನ್ಫ್ಯಾಕ್ಟ್ ಅವ್ರನ್ನ ರಣಜಿ ಟ್ರೋಫಿ ಆಡೋದಕ್ಕೆ ಕಳಿಸಿದ್ರು. ಇಲ್ಲಂತೂ ಆಡೋಕ್ಕಾಗ್ತಿಲ್ಲ ಅವರು, ಇಲ್ಲೆಂದು ಕಿತ್ತಾಕಿದ್ದೀವಿ, ಎಲ್ಲರೂ ಅಟ್ಲೀಸ್ಟ್ ಹೋಗೋರು ಆಡು ಅಂತ ಕಳಿಸಿದ್ರು. ಅವ್ರನ್ನ ವಾಪಸ್ ಇವಾಗ ಸ್ಕ್ವಾಡ್ ಒಳಗಡೆ ಹಾಕೊಂಡಿದ್ರೆ 4ನೇ ಟೆಸ್ಟ್ ಮ್ಯಾಚ್ಗೆ ಮುಖೇಶ್ ಕುಮಾರ್ ಅವೈಲೇಬಲ್ ಇದ್ದಾರೆ. ಇನ್ನು ಪ್ಲೇಯಿಂಗ್ 11 ವಿಚಾರಕ್ಕೆ ಬಂತು ಅಂದರೆ ಹೆಂಗಿರ್ಬೋದು, ಏನೆಲ್ಲ ಚೇಂಜಸ್ ಆಗ್ಬೋದು ಅಂತ ಕ್ಯೂರಿಯಾಸಿಟಿ ಇದೆ. ರಜತ್ ಪಟ್ಟಿದಾರ್ಗೆ ಇನ್ನೂ ಒಂದು ಅವಕಾಶ ಕೊಡ್ತಾರಾ ಅಥವಾ ದೇವದತ್ ಪಡಿಕಲ್ನ ಆಡಿಸ್ತಾರಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಉಟ್ಕೊಂಡಿದೆ ಇಲ್ಲಿ. ಯಾಕಂದರೆ KL ರಾಹುಲ್ ಕೂಡ ಇಲ್ಲ. KL ರಾಹುಲ್ ಬಂದಿತ್ತು 100% ರಜತ್ ಪಟ್ಟಿದಾರ್ ಜಾಗ ಮಾಡ್ಕೊಂಡು ಕೊಡಲೇಬೇಕಾಗಿತ್ತು ಅಲ್ಲ, ಯಾಕಂದರೆ 2 ಮ್ಯಾಚ್ ಫ್ಲಾಪ್ ಆಗಿದ್ದಾರೆ. ಇಲ್ಲಿ DDP ಓಪನರ್ ಆಗಿರೋದ್ರಿಂದ ಇಲ್ಲಿ ನಾನ್ ಓಪನಿಂಗ್ ಮಿಡ್ಲ್ ಆರ್ಡ್ರಲ್ಲಿ ಆಡ್ತಾರಾ ಆಡೋದಿಲ್ವಾ ಅನ್ನೋ ಒಂದು ಕ್ವಶನ್ ಇದೆ. ಅವ್ರು ಆಡಬೇಕು ಅಂದರೆ ಇವಾಗ ಮಿಡ್ಲ್ ಆರ್ಡ್ರಲ್ಲೇ ಆಡಬೇಕು DDP. ಬಟ್ ರಜತ್ ಪಟ್ಟಿದಾರ್ಗೆ ಇನ್ನೂ ಒಂದು ಮ್ಯಾಚ್ ಬ್ಯಾಕ್ ಮಾಡುವಂಥ ಸಾಧ್ಯತೆ ಯಾಕೋ ಎದ್ದಿದ್ದು ಕಾಣಿಸ್ತಾ ಇದೆ. ಯಾಕಂದರೆ ಸ್ಕ್ವಾಡಲ್ಲಿ ಅಂಥ ಕಾನ್ಫಿಡೆನ್ಸ್ ಕೊಡುವಂಥವ್ರು ಏನಿಲ್ಲ. DDP ಓಪನಿಂಗ್ ಕಳಿಸಿತ್ತು ಅಂತಂದರೆ ನನ್ನ ಪ್ರಕಾರ ಇಂಪ್ಯಾಕ್ಟ್ ಜಾಸ್ತಿ ಮಾಡ್ತಾರೆ. ಬಟ್ ಓಪನಿಂಗ್ ಸ್ಟಾರ್ಟ್ ಆಲ್ರೆಡಿ ಫಿಟ್ ಆಗಿದೆ. DDPಗೆ ಅವಕಾಶ ಸಿಗೋದು ಸ್ವಲ್ಪ ಕಷ್ಟ ಕಾಣಿಸ್ತದೆ. ಬಟ್ ಆದರೆ ಮಿಡ್ಲ್ ಆರ್ಡ್ರಲ್ಲಿ ಆಡಿಸ್ಬಿಡ್ಬೋದು, ಕಾದು ನೋಡ್ಬೇಕಷ್ಟೇ. ಒಟ್ಟಲ್ಲಿ ರಜತ್ ಪಟ್ಟಿದಾರ್ಗೆ ಇದೊಂದು ಸ್ವಲ್ಪ ಪಾಸಿಟಿವ್ ಇದೆ, ಅಲ್ಲಿ ಓಪನರ್ ಇರುವಂಥದ್ದು. ಅಲ್ಲಿರೋ ಮಿಡ್ಲ್ ಆರ್ಡ್ರಲ್ಲಿ ಆಡುವಂಥವ್ರು ಇದ್ರೆ ಟಕಾರ್ನಂಗೆ ಬಾಗುರೋ ಶಿಸ್ತಾಗಿ ನೀನು ಸೈಲೆಂಟಾಗಿ ಅಂತ ಅಂದಿರೋರು. ಸೊ ಓಕೆ, ಏನೋ ಮಾಡ್ತಾರೆ ಅಂತ ಅನ್ಕೊಂಡಿದ್ರೆ ರಜತ್ ಪಟ್ಟಿದಾರ್ ಅಥವಾ DDP ಇಬ್ಬರಲ್ಲಿ ಯಾರಾದರೂ ಒಬ್ರು ಆಡ್ಬೋದು. ಜೊತೆಗೆ ಇನ್ನೂ ಒಂದು ಪಾಸಿಬಲ್ ಚೇಂಜ್ ಏನು ಅಂತಂದರೆ ಅದು ಮುಖೇಶ್ ಕುಮಾರ್ ಅಥವಾ ಆಕಾಶ್ ದೀಪ್ ಬರ್ಬೋದು ಸಿರಾಜ್ ಅಣ್ಣ ಅವರ ಜಾಗದಲ್ಲಿ ಅಂತ. ನಾನು ಯಾಕೆ ಇಲ್ಲಿ ಸಿರಾಜ್ ಅಂತ ಇದ್ದೀನಿ, ಬುಮ್ರಾ ಅವರ ಜಾಗದಲ್ಲಿ ಆಕಾಶ್ ದೀಪ್ ಅಥವಾ ಇವ್ರು ಬರುವಂಥ ಸಾಧ್ಯತೆ ಇದೆ. ಮುಖೇಶ್ ಕುಮಾರ್ ಚೆನ್ನಾಗಿ ಓಡಿಸ್ಕೊಂಡಿದ್ರು, ಅವ್ರನ್ನ ಒಂದು ಮ್ಯಾಚ್ ಡೌನ್ ಕೂಡ ಮಾಡಿದರು. ಸೊ ಆದ್ದರಿಂದ ನನ್ನ ಪ್ರಕಾರ ಇಲ್ಲಿ ಆಕಾಶ್ ದೀಪ್ಗೆ ಮಣೆ ಹಾಕುವಂಥ ಸಾಧ್ಯತೆ ಇದ್ದಿದ್ದು ಕಾಣಿಸ್ತಿದೆ. ಯಾಕಂದರೆ T20 ಓಡಿಸ್ಕೊಂಡ್ಬಿಟ್ಟಿದ್ರು ಮುಖೇಶ್ ಕುಮಾರ್ ಅವರು ಟೆಸ್ಟ್ ಮ್ಯಾಚಲ್ಲಿ. ಜೊತೆಗೆ ವಿಕೆಟ್ಸ್ ಕೂಡ ಏನು ಅಷ್ಟೊಂದೇನು ಇಂಪ್ಯಾಕ್ಟ್ಫುಲ್ ಆಗಿ ಏನು ತೆಗ್ದಿಲ್ಲ. ಸೊ ಆದ್ದರಿಂದ ಏನೋ ಒಂದು ಇಂಪ್ಯಾಕ್ಟ್ ಏನೋ ಮಾಡಿಲ್ಲ ಅವ್ರಿಗೆ ಕೊಟ್ಟಂಥ ಆಪರ್ಚುನಿಟಿಲಿ. ಸೊ ಅದರಿಂದ ಆಕಾಶ್ ದೀಪ್ ನಾವು ಬ್ಯಾಕ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ಮ್ಯಾಚಲ್ಲಿ. ಬಟ್ ಕಾದು ನೋಡ್ಬೇಕಷ್ಟೇ. ಯಾರಿಗಾರ ನೀನು ಎಲ್ಲ RCB ಪ್ಲೇಯರ್ಸ್ಗಳೆಲ್ಲ ಆಡಬೇಕು ಅಂತ ಎಲ್ಲ ಬಿಟ್ಟರೆ RCB ಟೀಮೇ ಆಡಿಸ್ಬಿಡ್ತೇನೆ ನೀನು ಅಂತ ಹೇಳ್ತೀರಾ. ಆಕಾಶ್ ದೀಪು ಆಡಬೇಕು, ಸಿರಾಜು ಆಡಬೇಕು, ಎಲ್ಲರೂ ಆಡಬೇಕು ಅಂತ ಹೇಳ್ತೀರಾ. ರಜತ್ ಪಟ್ಟಿದಾರು ಆಡಬೇಕು. ಸೊ ಅದು ಒಳಗಡೆ ಇರ್ತಾರಲ್ಲ RCB ಫ್ಯಾನ್ ಎದ್ಬಿಡ್ತಾರೆ ಹಂಗೇನೆ. ಸೊ ಓಕೆ, ಈ 2 ಪಾಸಿಬಲ್ ಚೇಂಜ್ ಆಗಬಹುದು. ಆಕಾಶ್ ದೀಪ್ ಅಥವಾ ಯಾರು ಹೇಳಿದ್ನಲ್ಲ ಮುಖೇಶ್ ಕುಮಾರು, ಜೊತೆಗೆ DDP ಅಥವಾ ರಜತ್ ಪಟ್ಟಿದಾರ್ ಯಾರಾದರೂ ಆಡುವಂಥ ಸಾಧ್ಯತೆ ಇದೆ. ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ, ಕಾದು ನೋಡ್ಬೇಕಷ್ಟೇ ರಿಸಲ್ಟ್ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.